ಓಕೆ, ಈಗ ಚೈತ್ರ ಅವ್ರ ಆಟ ಅಂತ ಬರುವಾಗ ಆಕ್ಚುಲಿ ಅಂದ್ರೆ ಜಸ್ಟ್ ಒಂದು ಗ್ಲಿಮ್ಸಸ್ ನಾವು ತಲೆ ಒಳಗಡೆ ಯೋಚನೆ ಮಾಡುವಾಗ ಹೈಲೈಟ್ಸ್ ಅಂತ ಬರೋದು ಇದು ಪೌಡರ್ ಒಂದು ಗೊಂದಲ, ಅದೊಂದು ವಿಷಯ, ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ಟಿದ್ದೀರಾ. ಅದ್ ಬಿಟ್ರೆ ಶಿಶಿರ್ ಅವರಿಗೆ ನೀವು ಮಾಡಿದಂತಹ ಅದೊಂದು ಬ್ಯಾಕ್ ಸ್ಟಾಬಿಂಗ್ ಅಂತಾನೆ ಹೊರಗಡೆ ಇದಾಗಿರೋದು, ಪೋಟ್ರೆ ಆಗಿರೋದು ಅದೇ ತರನೇ. ಅದು ಬಿಟ್ರೆ ಅಗೇನ್ ಹೊರಗಡೆ ಹೋಗಿ ಕೆಲವೊಂದಷ್ಟು ವಿಷಯಗಳನ್ನ ತಂದು ಬೇರೆಯವ್ರ ತಲೆ ತಿಂದಿದ್ದ ಆ ತರದೆಲ್ಲ ಅಂತ ಹೊರಗಡೆ ನಿಜವಾಗ್ಲೂ ಅದ ಇಲ್ಲ ಅಂತಾನೆ ಅದು ಪ್ರೂವ್ ಮಾಡಿದ್ರು. ಲೈಕ್ ಸುದೀಪ್ ಸರ್ ಅಂದ್ರೆ ಯಾರು ಮಾತಾಡಕ್ ಸಾಧ್ಯನೇ ಇಲ್ಲ, ಡಾಕ್ಟರ್ಸ್ ಹಂಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಫೈನಲ್ ಆಗಿ ಅವ್ರು ಹೇಳಿದ್ದೆ. ಆಕ್ಚುಲಿ ನಿಜವಾಗ್ಲೂ ಡಾಕ್ಟರ್ ಮಾತಾಡಿದ್ರ ವಿಷಯ ನಾನ್ ನಿಮ್ಗೆ ಹೇಳ್ತೇನೆ, ನಾ ಹೇಳಿ ಕೇಳಿ ಪತ್ರಕರ್ತರು ನಮ್ಗೆ ಒಂದ್ಸಲ ನಿಮ್ಗೆ ಯಾರಾದ್ರೂ ಮನುಷ್ಯರು ಸಿಕ್ಕಿದ್ರೆ ಒಂದ್ ಸ್ವಲ್ಪ ಕೆದಕೋದು, ಯಾರೋ ಏನೋ ಮಾತಿಗೆ ಎಳಿಯೋದು ಸಹಜವಾಗಿರುವ ಇದನ್ನ ನಾನಂತೂ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಎಲ್ಲಾದ್ರೂ ಯಾವ್ದಾದ್ರು ಒಂದು ವಿಷಯದಲ್ಲಿ ಯಾರನ್ನಾದ್ರೂ ಕೆದಕ್ ಕೇಳುವಂತದ್ದೊಂದು ಬುದ್ಧಿ ಸಹಜವಾಗಿ ಇದ್ದೇ ಇರುತ್ತೆ. ಸೊ ಅದೊಂದು ಪ್ರೋಟೋಕಾಲ್ ಆಗಿತ್ತು, ನಾನು ಕೇಳಬಾರ್ದಾಗಿತ್ತು, ಅದ್ ನನ್ ತಪ್ಪು. ಸುದೀಪ್ ಸರ್ ಅದನ್ನ ಹೇಳ್ತಾರೆ, ಕೇಳಬಾರ್ದಾಗಿತ್ತು ಮತ್ತು ಕೇಳಿದನ್ನ ಹೇಳ್ಬಾರ್ದಾಗಿತ್ತು, ಅದೆರಡೂ ಕೂಡ ಪ್ರೋಟೋಕಾಲ್ ನ ಬ್ರೇಕ್ ಮಾಡಿದ್ದು ಹೌದು ಅಂತ ನಾನಂತೂ ಬಹಳ ಸ್ಪಷ್ಟವಾಗಿ. ಬಟ್ ನಾನು ಅಲ್ಲಿ ಯಾರಿಗೂ ಕೂಡ ಅವ್ರು ಹೇಳಿದ್ರು ಅನ್ನೋದನ್ನ ನಾನು ಯಾರಿಗೂ ಹೇಳಿರೋದಿಲ್ಲ. ಅವ್ರಗಳಾಗೆ ಬಂದ್ ಕೇಳಿದಾಗ ನಾನು ಬೇರೆ ಏನೋ ರೂಪದಲ್ಲಿ ಹೇಳ್ತೀನಿ ಹೊರತು ಇವ್ರು ಡಾಕ್ಟರ್ ಹೇಳಿದ್ರು ಮತ್ತೊಂದು ಹೇಳಿದ್ರು ಅಂತ ನಾನಿಲ್ಲೂ ಹೇಳಿಲ್ಲ. ನಾನು ವೀಕೆಂಡ್ ಅಲ್ಲಿ ಹೇಳಿದ್ಬಿಟ್ಟು ಅದಕ್ಕೆ ಅದ್ರ ನಡುವಲ್ಲಿ ಬೇರೆ ಯಾರಿಗೂ ಏನೂ ಹೇಳಿರೋದಿಲ್ಲ ನಾನು. ಸೊ ಅದೊಂದು ಸಹಜ ಮನುಷ್ಯನ ಕುತೂಹಲ ಅದು ನಮ್ ತರ ಮಾತಿನ ಚಾಲಿ ಇರೋರು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಾವು ಕೆದಕ್ತಿವಿ, ಮತ್ತೊಂದ್ ಮಾಡ್ತೀವಿ, ಮಗದೊಂದ್ ಮಾಡ್ತೀವಿ. ಸೊ ಅವ್ರವ್ರು ಅದನ್ನ ಹೇಗೆ ಹೇಳ್ತಾರೆ ಅನ್ನೋದು ಬೇರೆ ವಿಷಯ. ನಾನು ಅವತ್ತೇನೇನ್ ಮಾತಾಡಿದ್ದೀನಿ ಅದನ್ನ ತೀರಾ ಇತ್ತೀಚಿನ ವಾರಗಳಲ್ಲಿ ಸುದೀಪ್ ಸರ್ ಸೇಮ್ ವಿಷಯಗಳನ್ನ ಹೇಳಿದ್ರು. ನೀವ್ ಒಂದ್ಸಲ ಗಮನಿಸಿದ್ರೆ ಅದು ಹಂಗೆ ಬಂದಿದೆ, ಆ ವಿಚಾರಗಳನ್ನ ಹಂಗೆ ಬಂದಿದೆ. ಸೊ ಅದನ್ನ ಯಾರು ಹೇಳಿದ್ರ ಬಿಟ್ರ ಮತ್ತೊಬ್ಬ ಆ ವಿಚಾರಗಳಲ್ಲಿ ಯಾವ್ದು ಗೊಂದಲ ಇರ್ಲಿಲ್ಲ. ನಾನ್ ಹೇಳಿದ್ದನ್ನ ನೀವು ಆ ವಾರದಲ್ಲಿ ಹೇಳಿದ್ದನ್ನ ಆಮೇಲೆ ಬಂದವರು ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದವರು ಅದನ್ನ ಹೇಳಿದ್ರು, ಮತ್ತೊಂದು ಅದನ್ನೇ ಹೇಳಿದ್ರು. ಬಟ್ ಆದ್ರೆ ನೀವು ಅದನ್ನ ಕೇಳಬಾರ್ದಾಗಿತ್ತು, ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ ನನ್ ತಪ್ಪು. ನಾನು ಆ ಪ್ರೋಟೋಕಾಲ್ ಬ್ರೇಕ್ ಮಾಡಿರೋ ವಿಚಾರವನ್ನು ನಾನು ನಿಜವಾಗ್ಲೂ ತಪ್ಪು ಅಂತ ಒಪ್ಕೊಳ್ತೀನಿ. ಒಂದ್ ಮನೆ ಬಂದಾಗ ಮೈಕ್ ಹಾಕೊಳ್ಳದೆ ಇರೋದು ಪ್ರೋಟೋಕಾಲೇ, ನಿದ್ದೆ ಮಾಡೋದು ಪ್ರೋಟೋಕಾಲೇ, ಪಿಸುಧ್ವನಿಯಲ್ಲಿ ಮಾತಾಡೋದು ಪ್ರೋಟೋಕಾಲೇ, ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡೋದು ಪ್ರೋಟೋಕಾಲ್, ಪ್ರತಿಯೊಂದು ಕೂಡ ಪ್ರೋಟೋಕಾಲ್ ಅಂಡರ್ ನಲ್ಲೇ ಬರುತ್ತೆ. ಸೊ ಆ ತರದ ಪ್ರೋಟೋಕಾಲ್ ಗಳನ್ನ ಬ್ರೇಕ್ ಮಾಡಬಾರ್ದಾಗಿತ್ತು. ನಾನು ಆ ವಿಚಾರದಲ್ಲಿ ನನಗೆ ಬೇಜಾರಿದೆ. ಇನ್ನು ಅದೇ ಈಗ ಕಿಚ್ಚ ಸುದೀಪ್ ಅವರು ಅತಿ ಹೆಚ್ಚು ಒಬ್ಬರನ್ನ ಕ್ಲಾಸ್ ತಗೊಂಡಿದ್ದು ಅಂತಂದ್ರೆ ಇಷ್ಟು ಸೀಸನ್ ಗಳಲ್ಲಿ ನಿಮ್ಮನ್ನೇ ಅದು. ಅಂಡ್ ಇನ್ಫ್ಯಾಕ್ಟ್ ತುಂಬಾ ಅಂದ್ರೆ ನಿಮ್ ವಿಷಯಕ್ಕೆ ಅಂತಲ್ಲ, ತುಂಬಾ ಇರಿಟೇಟ್ ಆಗಿರೋದು ಅವರೇನೆ. ಅಯ್ಯೋ ಆಗ್ತಾ ಇಲ್ಲಪ್ಪ ಅನ್ನೋ ತರ ಸಾಕಷ್ಟು ಸಿಟ್ಟು ಮಾಡ್ಕೊಂಡಿರೋದಲ್ಲ ಇದೇ ಸೀಸನ್ ಅಲ್ಲೇ. ಯಾಕೆ ತುಂಬಾ ಸಲ ಕ್ಲಾಸ್ ತಗೊಳ್ಳೋ ತರ ಆಯ್ತು? ನನ್ ಸ್ವಭಾವ ಹಾಗೆ, ಯಾರು ಎದುರುಗಡೆ ಇರ್ತಾರೆ ಅಂತ ನಾನು ನೋಡೋದಿಲ್ಲ. ನನಗೇನ್ ಅನ್ಸುತ್ತೆ, ನನಗೇನ್ ಸರಿ ಕಾಣುತ್ತೆ ಅದನ್ನ ನಾನು ಕನ್ವೆ ಮಾಡ್ಬೇಕು. ಅದ್ ನನ್ ಚಿಕ್ಕ ವಯಸ್ಸಿಂದ ಬುದ್ಧಿ. ನನ್ನ ಫ್ರೆಂಡ್ ಈಗ ಯಾರೋ ಜರ್ನಲಿಸ್ಟ್ ಬಂದಾಗ್ಲೂ ಅದನ್ನ ಹೇಳ್ತೆ, ಅವಳು ಯಾರಿಗೂ ಬಿಡೋದಿಲ್ಲ. ಮುಂಚಿನ ಹಾಗೆ ನನ್ನನ್ನು ಚೂಸ್ ಮಾಡಿ ಒಳಗಡೆ ಕಳ್ಸೋವಾಗ್ಲೂ ಒಬ್ರು ಅದನ್ನೇ ಹೇಳಿ ಕಳ್ಸಿದ್ರು. ಅಂದ್ರೆ ನಾನೇ ಯಾಕೆ ಬಿಗ್ ಬಾಸ್ಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀವು ಮಾತಾಡೋದು, ನೀವ್ ಎಲ್ಲಿ ಮಾತಾಡಬೇಕು ಅನ್ನೋದನ್ನ ಯಾರಿಗೂ ಹೆದರದೆ ಮಾತಾಡ್ತೀರಿ, ಅದೇ ನಿಮ್ ಶಕ್ತಿ. ನೀವು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಯಾವತ್ತೂ ಕೇರ್ ಮಾಡದೆ ಮಾತಾಡ್ತೀರಿ, ಅದನ್ನ ನಾವು ಅಬ್ಸರ್ವ್ ಮಾಡಿದ್ದೇವೆ. ಸೊ ನಿಮ್ಗೆ ಆ ಧೈರ್ಯವೇ ಬಿಗ್ ಬಾಸ್ ಬರ್ಬೇಕಾಗಿರುವಂತ ಒಂದು ಮೇಜರ್ ನಿಮ್ಮ ಇದು ಅಂತ. ಸೊ ನನಗೇನಾದ್ರು ಹೇಳ್ಬೇಕು ಅಂತ ನಾನು ತುಂಬಾ ವಿವರಿಸಿ ಹೇಳೋ ಬುದ್ಧಿಯವಳು. ಏನಿದ್ರು ಅದನ್ನ ನೀಟಾಗಿ ಹಿಂಗೆ ಆಯ್ತು ಅಂತ ಹೇಳ್ಬೇಕು. ಸುದೀಪ್ ಸರ್ 3 ಗಂಟೆ 4 ಗಂಟೆ ನಿಂತಿರ್ತಾರೆ. ಸಹಜವಾಗಿ ಆ ಪೇಷನ್ಸ್ ಇರೋದಿಲ್ಲ. ನಾನು ಪೂರ್ತಿ ಕತೆ ಹೇಳೋ ತನಕ ಪೇಷನ್ಸ್ ಇರ್ತಾರೆ. ಬಟ್ ನಾನ್ ಸ್ವಲ್ಪ ಏನಾದ್ರು ಹೇಳ್ಬೇಕು ಅಂದ್ರೆ ಪೂರ್ತಿ ನೀಟಾಗಿ ನಂಗೆ ಅದು ಹೇಳೋ ತನಕ ಸಮಾಧಾನ ಆಗೋದಿಲ್ಲ, ಅದು ಹಿಂಗೆ ಅಂತ ಹೇಳೋ ತನಕ ಸಮಾಧಾನ. ಸೊ ಆ ಕಮ್ಯುನಿಕೇಶನ್ ಏನಿದೆ ಅದೊಂದು ಸ್ವಲ್ಪ ಡ್ರಾಗ್ ಆಗ್ತಿದ್ ಕಾರಣಕ್ಕೆ ಅವ್ರಿಗೂ ಅದೊಂದು ಸ್ವಲ್ಪ ಇರಿಟೇಟ್ ಆಗ್ತಿತ್ತು. ಸಹಜ. 3 ಗಂಟೆ 4 ಗಂಟೆ ವ್ಯಕ್ತಿ ನಿಂತ್ಕೊಂಡು ಮಾತಾಡ್ತಾರೆ ಅನ್ನುವಾಗ, ಸೊ ನಾನ್ ಮಾತು ಬೆಳೆಸಿದಾಗ ಅದು ಸಹಜವಾಗಿ ಆಕ್ಚುಲಿ ಎಷ್ಟೊಂದು ವೀಕೆಂಡ್ಸ್ ಬರೀ ನಿಮ್ಮನ್ನ ಕ್ಲಾಸ್ ತಗೊಳ್ಳೋದೇ ಸಾಟರ್ಡೆ ಎಪಿಸೋಡ್ ಅದರಲ್ಲೇ ಕಂಪ್ಲೀಟ್ ಆಗೋದು. ಹೌದು. ಆ ಸಂದರ್ಭದಲ್ಲಿ ಎಷ್ಟೋ ಜನರ ತಪ್ಪುಗಳು ಗೌಣ ಕೂಡ ಆಗಿದೆ. ಸೊ ಈಗ ಟೈಮ್ ಸಿಗ್ತಿರ್ಲಿಲ್ಲ ಅದು ಒಬ್ಬೊಬ್ರು ಸಂದರ್ಭ ಅಂತ. ಕೆಲವರು ಬ್ಯಾಡ್ ಲಕ್ ಆಗುತ್ತೆ, ಅದು ಲಕ್ ಕೂಡ ಮ್ಯಾಟರ್ಸ್ ಆಗುತ್ತೆ. ಎಷ್ಟೋ ಸಂದರ್ಭ ಸುದೀಪ್ ಸರ್ ಹೇಳಿದೆ, ಕೆಲವು ಯಾವ್ದೋ ಒಂದ್ ಘಟನೆ ಕ್ಯಾರಿ ಮಾಡೋದು ಇದ್ ಮಾಡಕ್ ಹೋಗಿ ಇನ್ನುಳಿದಿರೋ ತಪ್ಪುಗಳ ಬಗ್ಗೆ ಕ್ಲಾಸ್ ತಗೊಳಕ್ಕೆ ಆಗಲ್ಲ ಅಂತ ಸುದೀಪ್ ಸರ್ ಎಷ್ಟೋ ಸಲ ಹೇಳಿದ್ದಾರೆ. ಸೊ ಅದ್ರ ವಿಷಯದಲ್ಲಿ ನಾವೇನು ಹೇಳೋದಕ್ಕಾಗೋದಿಲ್ಲ ಅಂತ. ಈಗ ನಿಮ್ ಪ್ರಕಾರ ಮನೆ ಒಳಗಡೆ ತುಂಬಾ ಪ್ರಾಮಾಣಿಕವಾಗಿ ಅವ್ರು ಹೆಂಗಿದಾರೋ ಹಂಗೆ, ಅಲ್ಲಿ ಏನು ಸ್ಟ್ರಾಟಜಿ ಮಾಡ್ಕೊಳ್ದಲೆ, ಏನು ಗೇಮ್ ಪ್ಲಾನ್ ಇಲ್ದಾನೆ ಆಟ ಆಡಿದ್ ಯಾರು, ಅಥವಾ ಈಗ್ಲೂ ಇದಾರ ಯಾರಾದ್ರೂ ಇದ್ರೆ ನೀವು? ಹನುಮಂತು ತುಂಬಾ ಪ್ಲಾನ್ ಏನು ಮಾಡಕ್ ಆಗಲ್ಲ, ಪ್ಲಾನ್ ಏನು ಮಾಡಿಲ್ಲ, ಪ್ಲಾನ್ ಏನು ಮಾಡದೆ ನೀಟಾಗಿ ಆಡ್ತಿದ್ದಾರೆ. ಅದನ್ನ ಅಂದ್ರೆ ಏನು ಗೆಲ್ಬೇಕು ಅದಕ್ಕೋಸ್ಕರ ಹಿಂಗ್ ಮಾಡ್ಬೇಕು ಅನ್ನೋ ತರದೆಲ್ಲ ಏನು ಯೋಚನೆ ಇಲ್ಲ. ಬಂದಂಗ ತಗೊಂಡ್ ಹೋಗೋಣ ಅನ್ನೋ ತರದ ವ್ಯಕ್ತಿತ್ವ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುವಂತಹ ಕಂಟೆಸ್ಟೆಂಟ್ಸ್ ನೀವು ನೋಡಿರೋ ಪ್ರಕಾರ ಸುಮಾರು ಜನ ಇದ್ದಾರೆ ಅನ್ಕೊಳ್ತೇನೆ. ಅಲ್ಲಿರೋ ಬಹುತೇಕರು ಎಲ್ಲರೂ ಸಮಯದ ಗೊಂಬೆಗಳೇ. ಸೊ ಅವರು ಇವರು ಅಂತಿಲ್ಲ, ಎಲ್ಲರೂ ಅವ್ರವ್ರ ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾನೆ ಇರ್ತಾರೆ. ಇವತ್ತಿಗೆ ಯಾವ್ದೋ ನಾನು ಪ್ರೋಮೋ ನೋಡ್ತಾ ಇದ್ದೆ, ಇವತ್ತು ಈಗ ರಜತ್ಗೇನು ಇದ್ ಮಾಡಿದ್ದಾರೆ. ಸೊ ಈಗ ಆ ಪ್ರಶ್ನೆಗಳು ಬರುತ್ತೆ. ಈಗ ಉಳ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಎಲ್ಲರೂ ಅವ್ರವ್ರ ಸಮಯಕ್ಕೆ ಹೇಗೆ ಬೇಕು ಬದಲಾವಣೆ ಆಗ್ತಾರೆ. ಮತ್ತು ಸ್ವಾರ್ಥಿ ಆಗೋದು ತಪ್ಪಲ್ಲ ಅಂತ ಸುದೀಪ್ ಸರಿ ಒಂದ್ ವೀಕೆಂಡ್ ಅಲ್ಲಿ ಹೇಳಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥಿ ಆಗೋದು ತಪ್ಪಲ್ಲ, ಆಗ್ಬಹುದು ಅಂತ. ಸೊ ಆ ಹಂತದಲ್ಲಿ ನೀವು ಉಳ್ಕೊಳ್ಬೇಕು ಅಂತ ಬಂದಾಗ ಸಹಜವಾಗಿ ಒಬ್ಬೊಬ್ರು ಒಂದೊಂದು ಸಮಯಕ್ಕೆ ತಕ್ಕಾಗಿ ನಿರ್ಧಾರಗಳನ್ನು ತಗೊಳ್ತಾರೆ ಅಂತ.